ನಮಸ್ಕಾರ. ನಿಮಗೆ ಇನ್ನೂ ಒಂದು ಶಾರ್ಟ್ ನೋಟಿಗೆ ಬರುವಂತಹ ಪ್ರಶ್ನೆ ಇದು. ಬಾರ್ ಆನ್ ಸಿವಿಲ್ ಸೂಟ್ಸ್ ಅಂತ. ಆಲ್ಮೋಸ್ಟ್ ನನ್ನ ಹಿಂದಿನ ವಿಡಿಯೋನ ಇದು ಸಿಮಿಲರ್ ಅಂತ ಹೇಳ್ಬೋದು. ಹಿಯರ್ ದ ಫೋಕಸ್ ಈಸ್ ಗಿವನ್ ಆನ್ ವಾಟ್ ಆರ್ ದ ಏರಿಯಾಸ್ ವೇರ್ ದ ಸಿವಿಲ್ ಸೂಟ್ಸ್ ಆರ್ ಎಕ್ಸ್ಕ್ಲೂಡೆಡ್ ಅಂತಕ್ಕಂಥದ್ದು. ನೇಚರ್ ಆಫ್ ಸಿವಿಲ್ ಸೂಟ್ಸ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಹೆಚ್ಚು ನಾನು ಹೇಳುವಂಥದ್ದಿಲ್ಲ, ನೇರವಾಗಿ ಅದೇ ಸೆಕ್ಷನ್ಗೆ ನಾವು ಇಲ್ಲಿ ಹೋಗ್ತೀವಿ. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದಿ ಥಿಂಗ್ಸ್ ದ್ಯಾಟ್ ಆರ್ ಎಕ್ಸ್ಕ್ಲೂಡೆಡ್ ಅಂತಕ್ಕಂಥದ್ದು. ಏನನ್ನು ಎಕ್ಸ್ಕ್ಲೂಡ್ ಮಾಡಲಾಗಿದೆ ಅನ್ನೋದನ್ನಷ್ಟೇ ಇದರಲ್ಲಿ ಚರ್ಚೆ ಮಾಡ್ತೀವಿ, ಬೇರೆ ಏನೇನಿಲ್ಲ. ಯಾವ ಪ್ರಕರಣ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಸೆಕ್ಷನ್ 9 ತಿರ್ಗಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಾರ್ ಆನ್ ಶೂಟ್ಸ್ ಮೀನ್ಸ್ ಸ್ಟ್ಯಾಚ್ಯುಟರಿ ರಿಸ್ಟ್ರಿಕ್ಷನ್. ಕಾನೂನಾತ್ಮಕವಾಗಿ ನಿರ್ಬಂಧವಾಗಿರುತ್ತೆ. ಇದರಲ್ಲಿ ಇದನ್ನು ಸಿವಿಲ್ ನ್ಯಾಯಾಲಯಗಳಿಗೆ ತರೋ ಹಾಗಿಲ್ಲ ಅಂತ ಅದರ ಅರ್ಥ. ಯಾವುದದು ಅನ್ನೋದನ್ನು ನೋಡುವುದೇ ನಮ್ಮ ಉದ್ದೇಶ. ಓಕೆ. ದಾವೆಗಳ ನಿಷೇಧ ಅಂದರೆ ಕಾನೂನಿನಲ್ಲಿ ನಿರ್ದಿಷ್ಟ ಪ್ರಕರಣಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಹೂಡುವುದನ್ನು ತಡೆ ಹಿಡಿಯುವುದು. ಇದು ಸೆಕ್ಷನ್ 9ನಲ್ಲಿ ಇಷ್ಟು ಬರೆದಿದ್ದಾರೆ. ಏನು? ಎಕ್ಸ್ಪ್ರೆಸ್ಲಿ ಬಾರ್ಡ್ ಬೈ ಲಾ ಆರ್ ಶೂಟ್ಸ್ ಇಂಪ್ಲೈಡ್ಲಿ ಬಾರ್ ಬೈ ನೆಸಸರಿ ಇಂಪ್ಲಿಕೇಶನ್. ಅಂದರೆ ಕಾನೂನಿನಲ್ಲಿ ಸ್ಪಷ್ಟವಾಗಿ ನಿಷೇಧಿಸಿರುವ ದಾವೆಗಳು ಕಾನೂನಿನ ಉದ್ದೇಶದಿಂದ ಅಪ್ರತ್ಯಕ್ಷವಾಗಿ, ಇದು ಇಂಪಾರ್ಟೆಂಟು, ಇಂಪ್ಲೈಡ್ ಇದೆಯಲ್ಲ, ಇದನ್ನು ನಾವು ಹುಡುಕಬೇಕಾಗ್ತದೆ. ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ವಿ ಹ್ಯಾವ್ ಟು ಯಾವ ಪ್ರಕರಣ, ಎಕ್ಸಾಂಪಲ್ ಅಂಥದನ್ನು ನಾವು ನೋಡುವಂಥ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ಎಕ್ಸ್ಪ್ರೆಸ್ ಬಾರ್ ನೋಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ಎಕ್ಸ್ಪ್ರೆಸ್ಲಿ ಬಾರ್ಡ್. ಎಕ್ಸ್ಪ್ರೆಸ್ಲಿ ಬಾರ್ಡಲ್ಲಿ ನೋಡಿ, ವೆನ್ ದ ಲಾ ಇಟ್ ಸೆಲ್ಫ್ ಪ್ರಾಹಿಬಿಟ್ಸ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಸಿವಿಲ್ ಕೋರ್ಟ್. ಕಾನೂನುಗಳನ್ನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೋದು. ಅದು ಹೇಳುತ್ತೆ ಈ ಒಂದು ವಿಷಯವನ್ನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನೋಡ್ತದೆ, ಈ ಒಂದು ವಿಷಯವನ್ನು ಟ್ಯಾಕ್ಸ್ ಟ್ರಿಬ್ಯುನಲ್ ನೋಡ್ತದೆ, ಈ ಒಂದು ವಿಷಯವನ್ನು ಲ್ಯಾಂಡ್ ರಿಫಾರ್ಮ್ ಟ್ರಿಬ್ಯುನಲ್ ನೋಡ್ತದೆ, ಈ ಒಂದು ವಿಷಯವನ್ನು ಫ್ಯಾಮಿಲಿ ಕೋರ್ಟ್ ನೋಡ್ತದೆ ಅಂಥೇಳಿ ಕಾನೂನುಗಳು ಬರ್ತವೆ. ವೆನ್ ದ ಲಾ ಕಮ್ ಇನ್ ದ್ಯಾಟ್ ವೇ, ಅಂತಹ ವಿಷಯವನ್ನು ಈ ದಿವಾನಿ ನ್ಯಾಯಾಲಯಗಳು ತಗೊಳ್ಳೋ ಹಾಗಿಲ್ಲ, ನಾಗರಿಕ ನ್ಯಾಯಾಲಯಗಳು ತೆಗೆದುಕೊಳ್ಳುವ ಹಾಗಿಲ್ಲ. ಅದು point number 1. And another point number 2 is this, very important. This is also very important. What is very important? Res sub judice and res judicata. Res sub judice and res judicata ಇದ್ದರೆ ಅಂಥ ಪ್ರಕರಣಗಳನ್ನು ನೀವು ನೋಡೋ ಹಾಗಿಲ್ಲ, ಸಿವಿಲ್ ನ್ಯಾಯಾಲಯಗಳು ನೋಡೋ ಹಾಗಿಲ್ಲ. ಆದರೆ ವಾಟ್ ಈಸ್ ರೆಸ್ ಜುಡಿಕೇಟಾ, ವಾಟ್ ಈಸ್ ರೆಸ್ ಸಬ್ ಜುಡೈಸ್ ಅನ್ನೋದನ್ನು ವಿವರವಾದ ವಿಡಿಯೋ ಮಾಡ್ಬೇಕು. ನಿಮಗೆ ಲಾಂಗ್ ಕ್ವಶನ್ ಬರ್ತವೆ. ಇವಕ್ಕೆ ಐ ಆಮ್ ಗೋಯಿಂಗ್ ಟು ಡೂ ಮೈ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಸೆಕ್ಷನ್ 10 and another next video will be on section 11. ರೆಸ್ ಜುಡಿಕೇಟಾ ಅಂತಂದರೆ, ರೆಸ್ ಸಬ್ ಜುಡೈಸ್ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ಎರಡು ಪಾರ್ಟಿಗಳ ಮಧ್ಯ ಒಂದು ಸಿವಿಲ್ ದಾವೆ ಯಾವುದೇ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಾಗ ಅದೇ ವಿಷಯದ ಮೇಲೆ ಅದೇ ಪಾರ್ಟಿಗಳು ಮತ್ತೊಂದು ಪ್ರಕರಣವನ್ನು ಅದೇ ಕೋರ್ಟಿನಲ್ಲಾಗಲಿ ಬೇರೆ ಕೋರ್ಟ್ನಲ್ಲಿ ಆಗಲಿ ಹಾಕುವುದಕ್ಕೆ ಅವಕಾಶವಿಲ್ಲ. ದಟ್ ಈಸ್ ವಾಟ್ ಈಸ್ ರೆಸ್ ಸಬ್ ಜುಡೈಸ್. ದೆನ್ ವಾಟ್ ಈಸ್ ರೆಸ್ ಜುಡಿಕೇಟಾ? ಯಾವುದೇ ಒಂದು ಪ್ರಕರಣ ಯಾವುದೇ ಎರಡು ಪಾರ್ಟಿಗಳ ಮಧ್ಯ ಆಲ್ರೆಡಿ ಡಿಕ್ರಿ ಆಗಿದ್ದರೆ, ನಿರ್ಧಾರ ಆಗಿದ್ದರೆ, ಆ ನಿರ್ಧಾರ ಆದಂತಹ ನ್ಯಾಯ ಕಾನೂನಿನ ಅಂತಿಮ ಘಟ್ಟವನ್ನು ತಲುಪಿದರೆ ಅಂತಹ ವಿಷಯದ ಮೇಲೆ ಮತ್ತೊಮ್ಮೆ ಪ್ರಕರಣವನ್ನು ದಾಖಲಿಸಲು ಅವಕಾಶವಿಲ್ಲ. ದಟ್ ಈಸ್ ರೆಸ್ ಜುಡಿಕೇಟಾ. ರೈಟ್? ದಿಸ್ ಐ ಆಮ್ ಡಿಸ್ಕಸಿಂಗ್ ಇನ್ ಡೀಟೇಲ್. Number 1, section 10 talks about a case pending in a civil court on the same subject matter. Same parties cannot file another suit either in the same court or in any other concurrent courts. He is barred from that. And res judicata, a case has already been filed, judgment has already come, whether the judgment is right or wrong. If it attains its legal finality, then even if the judgment is wrong, another case cannot be filed between the same parties. Same parties cannot go to court again and again. So that is another restriction. These are all number one by law. Number 2, res sub judice. Number 3, res judicata. ಇವೆಲ್ಲ ಎಕ್ಸಾಂಪಲ್ಗಳು. ಆಮೇಲೆ ಇಂಪ್ಲೈಡ್ ಬಾರ್ ಹೇಳಿದ್ನಲ್ವಾ? ಇಂಪ್ಲೈಡ್ ಬಾರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಯಾವುದೋ ರೆವಿನ್ಯೂ ಮ್ಯಾಟರ್ ಇರ್ತದೆ, ಒಂದು ಹೊಲದ ಬೌಂಡ್ರಿ ಫಿಕ್ಸ್ ಮಾಡೋ ಮ್ಯಾಟರ್ ಇರ್ತದೆ, ಅದನ್ನು ತಹಸೀಲ್ದಾರ್ ಕೋರ್ಟ್ನವ್ರು ನೋಡ್ತಾರೆ. ಅಂಥದನ್ನೇ ಇವರು ತಗೋಬಾರದು. ದೀಸ್ ಪೀಪಲ್ ಕ್ಯಾನಾಟ್ ಟೇಕ್ ರೆವಿನ್ಯೂ ಮ್ಯಾಟರ್ಸ್, ರಾಜಸ್ವ ವಿಷಯಗಳು.
ಎಲೆಕ್ಷನ್ ಡಿಸ್ಪ್ಯೂಟ್ಸ್, ಸಿವಿಲ್ ಕೋರ್ಟ್ ನೋಡೋಕ್ಕಾಗಲ್ಲ ಎಲೆಕ್ಷನ್ ಡಿಸ್ಪ್ಯೂಟ್ಗಳನ್ನು. ದೆನ್ ಸ್ಪೆಷಲ್ ಸ್ಟ್ಯಾಚ್ಯೂಟ್ಸ್ ವಿಚ್ ಕ್ರಿಯೇಟ್ ರೈಟ್ಸ್ ಆ್ಯಂಡ್ ರೆಮಿಡೀಸ್, ನಾನು ಹೇಳಿದ್ನಲ್ಲ ಎಷ್ಟು ತನಕ, ಅದು ಬೇರೆ ಕಾನೂನುಗಳನ್ನು ಮಾಡಿಬಿಟ್ಟು ಈ ಕೋರ್ಟಿನ ಅಧಿಕಾರವನ್ನು ಹಸ್ತಾಂತರಿಸಬಹುದು. ನಾಟ್ ಡೈರೆಕ್ಟ್ಲಿ ಸ್ಟೇಟೆಡ್ ಬಟ್ ಇನ್ಫರ್ಡ್ ಫ್ರಮ್ ದ ಸ್ಟ್ಯಾಚ್ಯೂಟ್, ನೇರವಾಗಿ ಹೇಳದಿದ್ದರೂ ಕಾನೂನಿನ ಉದ್ದೇಶವನ್ನು ಗಮನಿಸಿದಾಗ ಈ ಕೋರ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವುದು, ದಿವಾನಿ ನ್ಯಾಯಾಲಯಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇದು ನಮಗೆ ಬರೋದಿಲ್ಲ ಅಂಥೇಳಿ. ಸೊ ದೆರ್ ಈಸ್ ಎಕ್ಸ್ಪ್ರೆಸ್ ಲಿಮಿಟೇಷನ್ ಆಲ್ಸೋ ಆರ್ ಎಕ್ಸ್ಪ್ರೆಸ್ ಎಕ್ಸ್ಕ್ಲೂಷನ್ ಆಲ್ಸೋ, ದೇರ್ ಈಸ್ ಇಂಪ್ಲೈಡ್ ಎಕ್ಸ್ಕ್ಲೂಷನ್ ಆಲ್ಸೋ. ಇವೆರಡನ್ನು ಬಿಟ್ಟು ಬೇರೆ ಎಂಥ ಪ್ರಕರಣವೇ ಬರಲಿ, ದೇ ಆರ್ ಹ್ಯಾವಿಂಗ್ ದಿ jurisdiction, residual power, important CPC provisions. ಸೊ ಇವು ಕೆಲವೊಂದು ಪ್ರೊವಿಷನ್ಸನ್ನು ನೀವು ಸೆಕ್ಷನ್ನು ಪರೀಕ್ಷೆಯಲ್ಲಿ ಸೆಕ್ಷನ್ 10-11 ಕಂಪಲ್ಸರಿ ಬರೀಬೇಕು, 10-11 ಕಂಪಲ್ಸರಿ ಬರೀಬೇಕು. ಅದಲ್ಲದೆ ರೂಲ್ ಪ್ರಕಾರ ಯಾವ್ಯಾವ ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್, ಯು ಲುಕ್ ಎಟ್ ಸೆಕ್ಷನ್ 47, ಕ್ವಶನ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್ ಟು ಬಿ ಡಿಸೈಡೆಡ್ ಬೈ ಎಕ್ಸಿಕ್ಯೂಟಿಂಗ್ ಕೋರ್ಟ್. ನೋಡಿ, ಎಕ್ಸಿಕ್ಯೂಟಿಂಗ್ ಕೋರ್ಟ್ ಯಾರು? ಇಟ್ ಈಸ್ ಎ ಎಕ್ಸಿಕ್ಯೂಟಿವ್ ಆಫೀಸರ್. ಸಮ್ ಪರ್ಸನ್ ವಿಲ್ ಕಮ್ ಟು ಎಕ್ಸಿಕ್ಯೂಟ್. ನೀವು ಮಾಡಲಿಲ್ಲ ಅಂದರೆ ಪೊಲೀಸರು, ಸಂಬಂಧಪಟ್ಟಂಥ ತಹಸೀಲ್ದಾರು ಅವ್ರು ಬಂದು ಏನು ಮಾಡ್ತಾರೆ, ನಿಮ್ಮನ್ನು ಆ ಎಕ್ಸಿಕ್ಯೂಷನ್ ಮಾಡಿಸ್ತಾರೆ. ಅದನ್ನು ಕೋರ್ಟ್ ಮಾಡೋಕ್ಕಾಗಲ್ಲ. ಸೆಕ್ಷನ್ 66, ನೋ ಸೂಟ್ ಅಗೇನ್ಸ್ಟ್ ಸರ್ಟಿಫೈಡ್ ಪರ್ಚೇಸರ್. ಯಾವುದೋ ವ್ಯಕ್ತಿಗೆ ಸರ್ಟಿಫಿಕೇಟ್ ಸಿಕ್ಕಿತ್ತು ಪರ್ಚೇಸ್ ಮಾಡಲಿಕ್ಕೆ, ಅಂಥವನ ಮೇಲೆ ನಾ ಪರ್ಚೇಸ್ ಮಾಡ್ತೀನಿ ಅಂತ ಕೇಸ್ ಹಾಕೋಕ್ಕಾಗಲ್ಲ. ದೆನ್ ಆರ್ಡರ್ 2, ರೂಲ್ 2, ಸ್ಪ್ಲಿಟ್ಟಿಂಗ್ ಆಫ್ ಕ್ಲೇಮ್ಸ್ ಬಾರ್ಡ್, ಹಕ್ಕುಗಳನ್ನು ಇದನ್ನು ನೋಡೋಣ. ಲೆಟ್ ಅಸ್ ಸಿ ವೆನ್ ವಿ ಡಿಸ್ಕಸ್ ದಿಸ್ ಪಾಯಿಂಟ್. ದೆನ್ ಆರ್ಡರ್ 9, ರೂಲ್ 9, ಬಾರ್ ಆಫ್ಟರ್ ಡಿಸ್ಮಿಸಲ್ ಫಾರ್ ಡಿಫಾಲ್ಟ್. ನೋಡಿ, ಡಿಫಾಲ್ಟ್ ಅಂದರೆ ಕೋರ್ಟ್ಗೆ ಹಾಜರಾಗೋದಿಲ್ಲ, ಅದು ನಿಮ್ಮ ತಪ್ಪು ಅಂಥ ವಿಷಯದಲ್ಲಿ. ಅಥವಾ ಆರ್ಡರ್ 23, ರೂಲ್ 14, ಬಾರ್ ಆಫ್ಟರ್ ವಿಡ್ರಾಲ್ ವಿದೌಟ್ ಲಿಬರ್ಟಿ. ನೋಡಿ, ಈಗ ಕೇಸ್ ಹಾಕಿರ್ತೀರಿ, ಕೇಸ್ ವಿಡ್ರಾ ಮಾಡ್ತೀರಿ, ಅವಾಗ ಕೋರ್ಟ್ ಜಜ್ಮೆಂಟಲ್ಲಿ ಏನು ಹೇಳುತ್ತೆ ಅಂತಂದರೆ ಲಿಬರ್ಟಿ ಕೊಟ್ಟಿರೋದಿಲ್ಲ, ಮತ್ತೆ ಕೇಸ್ ಹಾಕುವಂತ. ಅಂಥ ಸಂದರ್ಭದಲ್ಲಿ ಮತ್ತೆ ಕೇಸ್ ಹಾಕೋಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಆಲ್, ಇಟ್ ಈಸ್ ಎ ಫೈನಲ್ ಜಜ್ಮೆಂಟ್ ಅಂತಾನೆ, ರೆಸ್ಟ್ ಜ್ಯುಡಿಕೇಟನೇ ಆಗುತ್ತೆ ಅದು. ಓಕೆ, ಸೊ ದೀಸ್ ಆರ್ ಆಲ್ ಸರ್ಟನ್ expressly told this one. What is the judicial approach in this? That if we see the concept here, I am trying to tell the concept. Civil court jurisdiction is presumed unless clearly barred. The rule is, ಯಾವುದೇ ಸಿವಿಲ್ ಕೋರ್ಟ್ಗೆ ನೀವೊಂದು ಪ್ರಕರಣವನ್ನು ತೆಗೆದುಕೊಂಡು ಹೋದಾಗ ದ ಪ್ರಿಸಿಷನ್ ಆಫ್ ದ ಜಡ್ಜ್ ಈಸ್ ದಿಸ್, ಯಾವುದಾದ್ರೂ ಕಾನೂನಿನಿಂದ ಇದು ಹೊರತುಪಡಿಸಲ್ಪಟ್ಟಿದೆ ಅನ್ನೋದನ್ನು ನೋಡ್ತಾರೆ ಅವರು. ಈ ಹೊರತುಪಡಿಸಿಲ್ಲ ಅಂದರೆ ದೇ ವಿಲ್ ಅಕ್ಸೆಪ್ಟ್ ದ ಕೇಸ್. ಸಿವಿಲ್ ನ್ಯಾಯಾಲಯಗಳ ಅಧಿಕಾರವನ್ನು ಸ್ಪಷ್ಟವಾಗಿ ತಡೆಯುವ ಹೊರತು ಅದು ಅನ್ವಯಿಸುತ್ತದೆ. ಅದಕ್ಕೆ ಆ ಪ್ರಕರಣನ ಕೊಟ್ಟಿದ್ದೀವಿ ನಾವು ಇಲ್ಲಿ. ಯಾವುದು, ಧುಲಾಬಾಯಿ ವರ್ಸಸ್ ಸ್ಟೇಟ್ ಆಫ್ MP. ಏನು, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಸಿವಿಲ್ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಈಸ್ ನಾಟ್ ಕಂಪ್ಲೀಟ್ಲಿ ಬಾರ್ಡ್, ಬಟ್ ಬಾರ್ಡ್ ಓನ್ಲಿ ಇನ್ ದೀಸ್ ಕಂಡೀಷನ್ಸ್. ಬಾರ್ಡ್ ಓನ್ಲಿ ಇನ್ ದೀಸ್ ಕಂಡೀಷನ್. ದ ಸ್ಟ್ಯಾಚ್ಯೂಟ್, ಒಂದು ಕಾನೂನು ಹೇಳಬೇಕು. ಇನ್ನೊಂದು, ದ ಸ್ಟ್ಯಾಚ್ಯೂಟ್ ಪ್ರೊವೈಡ್ಸ್ ಕಂಪ್ಲೀಟ್ ಆ್ಯಂಡ್ ಅಡೆಕ್ವೇಟ್ ರೆಮಿಡಿ. ಆ ಒಂದು ಕಾನೂನಿನಲ್ಲಿ ಅವ್ರಿಗೆ ಬೇರೆ ಕಡೆ ನ್ಯಾಯ ಸಿಗ್ತದೆ, ಆವಾಗ ನೀವು ತಗೊಳಕ್ಕೆ ಹೋಗೋದು ಬೇಡ. ಇನ್ ದಿಸ್ ಕೇಸ್, ಸಿನ್ಸ್ ದ ಸೇಲ್ ಟ್ಯಾಕ್ಸ್ ಆ್ಯಕ್ಟ್ ಪ್ರೊವೈಡೆಡ್ ಸಫಿಷಿಯಂಟ್ ರೆಮಿಡೀಸ್, ಸಿವಿಲ್ ಕೋರ್ಟ್ಸ್ ಹ್ಯಾಡ್ ನೋ ಜ್ಯೂರಿಸ್ಡಿಕ್ಷನ್ ಟು ಎಂಟರ್ಟೈನ್ ದ ಶೂಟ್. ಇಲ್ಲೇನಾಗಿತ್ತು, ಸೇಲ್ ಟ್ಯಾಕ್ಸ್ ಟ್ರಿಬ್ಯುನಲ್ ಇರುತ್ತೆ. ಆ ಟ್ರಿಬ್ಯುನಲ್ಗೆ ಹೋಗ್ಬೇಕು ಅವರು. ಫಸ್ಟು ಅಸೆಸ್ಮೆಂಟ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಹೋಗ್ಬೇಕು, ಅವ್ರ ಹತ್ರ ಅಪ್ಲಿಕೇಶನ್ ಹಾಕಬೇಕು. ಅವ್ರದ್ದು ಸರಿ ಹೋಗಲಿಲ್ಲ ಅಂದರೆ ಟ್ರೈಬ್ಯುನಲ್ಗೆ ಹೋಗ್ಬೇಕು, ಟ್ರೈಬ್ಯುನಲ್ನ ಅರ್ಜಿ ಹಾಕಬೇಕು. ಅದು ಆಗಲಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗ್ಬೇಕು. ಈ ಸಿವಿಲ್ ಕೋರ್ಟ್ಗಳ ಫೀಲ್ಡಲ್ಲಿ ಅದು ಬರೋದಿಲ್ಲ ಅಂತಕ್ಕಂಥದ್ದು. ಅದನ್ನೇ ಕನ್ನಡದಲ್ಲಿ ಬರೆಯಲಾಗಿದೆ. ದಿಸ್ ಈಸ್ ವಾಟ್ ಈಸ್ ರಿಟನ್. ಅಂದರೆ ಜುಡಿಷಿಯಲ್ ಅಪ್ರೋಚ್ ಹಿಂಗಿರುತ್ತೆ, ಅಂದರೆ ಎಕ್ಸ್ಪ್ರೆಸ್ಲಿ ಬಾರ್ಡ್ ಯಾವುದಿರುತ್ತೆ ಅನ್ನೋದನ್ನು ನಾನು ಹಿಂದಿನ ಸ್ಲೈಡ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಶಾರ್ಟ್ ವಿಡಿಯೋ. ಶಾರ್ಟ್ ವಿಡಿಯೋನಲ್ಲಿ ನಾವೇನು ಹೇಳ್ಬೋದು ಅಂದರೆ, ಬಾರ್ ಆನ್ ಶೂಟ್ಸ್. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ನ್ಯಾಯದ ಮೇಲೆ ಒಂದು ಫೈನಾಲಿಟಿ ಬರುತ್ತೆ. ವಿಲ್ ಗೆಟ್ ಎ ಕಂಪ್ಲೀಟ್ ಫೈನಾಲಿಟಿ. ವಾದ ವಿವಾದಕ್ಕೆ ಅಂತಿಮತೆ ಸಿಗುತ್ತೆ. ಆಮೇಲೆ ಮಲ್ಟಿಪಲ್ ಕೇಸ್ ಆಗೋದಿಲ್ಲ. ರೆಸ್ಟ್ ಜುಡಿಕೇಟ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಕಾಡೋನ್ ಏನು ಮಾಡ್ತಾನೆ, ಇನ್ನೊಂದು ಕೋರ್ಟ್ಗೆ ಹೋಗಿ ಮತ್ತೆ ಅವನ ಮೇಲೆ ಕೇಸ್ ಹಾಕ್ತಾನೆ, ಮತ್ತೊಂದು ಕೋರ್ಟ್ಗೆ ಅವನ ಮೇಲೆ ಕೇಸ್ ಹಾಕ್ತಾನೆ. ಇವನು ಪ್ರತಿ ಕೋರ್ಟಲ್ಲೂ ಕೇಸ್ನ ಡಿಫೆಂಡ್ ಮಾಡಬೇಕಾಗತ್ತೆ. ಆದ್ದರಿಂದ ಇಟ್ ಬಿಕಮ್ಸ್ ಎ ಹರ್ಯಾಸ್ಮೆಂಟ್. ಅದಕ್ಕೆ ದೇರ್ ಈಸ್ ಎ ರೆಸ್ ಸಬ್ ಜುಡೈಸ್ ಆ್ಯಂಡ್ ರೆಸ್ ಜುಡಿಕೇಟ ಅಂತಕ್ಕಂಥದ್ದಿದೆ. ಅದಕ್ಕೆ ವಿಶೇಷವಾದಂತಹ ಒಂದು ಲೆಕ್ಚರ್, ಎರಡಕ್ಕೂ ಒಂದೊಂದು ಲೆಕ್ಚರ್ ಮಾಡಬೇಕಾಗತ್ತೆ ನಾವು. ಅದನ್ನು ಸಪ್ರೇಟ್ ನಾನು ಡಿಸ್ಕಸ್ ಮಾಡ್ತೀನಿ. ಆದ್ದರಿಂದ ಈಗ ಏನು, ಅನಾವಶ್ಯಕವಾಗಿ ಅನೇಕ ದಾವೆಗಳನ್ನು ಎದುರಿಸುವಂಥ ಪ್ರಸಂಗ ಬರೋದಿಲ್ಲ. ರೆಸ್ಪೆಕ್ಟ್ ಫಾರ್ ಸ್ಪೆಷಲ್ ಸ್ಟ್ಯಾಚ್ಯೂಟ್ಸ್. ನೋಡಿ, ಇದರಿಂದ ಏನಾಗುತ್ತೆ, ವಿಶೇಷ ಕಾನೂನುಗಳನ್ನು ಮಾಡಿದ್ದಕ್ಕೆ ಈ ಕೋರ್ಟ್ಗಳು ಮರ್ಯಾದೆ ಕೊಡಬೇಕು. ಕಾನೂನಿನ ಪ್ರಕಾರ ಫ್ಯಾಮಿಲಿ ಕೋರ್ಟು ಅದು ಸಿವಿಲ್ ಕೋರ್ಟೇ, ಸಿವಿಲ್ ಪ್ರಾಬ್ಲಮ್ಮೇ. ಡೈವರ್ಸ್ ಇಸ್ ಎ ಸಿವಿಲ್ ಪ್ರಾಬ್ಲಮ್.
ಆದರೆ ಸಪ್ರೇಟ್ ಫ್ಯಾಮಿಲಿ ಕೋರ್ಟ್ ಇದ್ದಾಗ ನೀವು ಹೋಗೋ ಅವಶ್ಯಕತೆ ಇಲ್ಲ. ಲೇಬರ್ ಕೋರ್ಟ್, ಸಪ್ರೇಟ್ ಲೇಬರ್ ಕೋರ್ಟ್ ಇದೆ, ಆವಾಗ ಸಿವಿಲ್ ಕೋರ್ಟಿನ ಅವಶ್ಯಕತೆ ಇಲ್ಲ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇದು ಎಕ್ಸಾಂಪಲ್. ದೆನ್ ಗೋಲ್ಡನ್ ರೂಲ್, ಸುವರ್ಣ ನಿಯಮ. ಏನು ಸುವರ್ಣ ನಿಯಮ? ಸಿವಿಲ್ ಕೋರ್ಟ್ಸ್ ಹ್ಯಾವ್ ಜ್ಯೂರಿಸ್ಡಿಕ್ಷನ್, ಎಲ್ಲ ಕಡೆಗೂ ಜ್ಯೂರಿಸ್ಡಿಕ್ಷನ್ ಇದೆ, ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲಾಯ್ಡ್ಲಿ ಬಾರ್ಡ್. ಎಕ್ಸ್ಪ್ರೆಸ್ಲಿ ಮತ್ತು ಇಂಪ್ಲಾಯ್ಡ್ಲಿ ಅವನು ಹೊರಗಿಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಅವಕ್ಕೆ ಉಳಿದೆಲ್ಲ ಅಧಿಕಾರ ಇದೆ, ಉಳಿದೆಲ್ಲ ಅಧಿಕಾರ ಇದೆ. ನೋಡಿ, ಇದು ಇಂಪ್ಲಾಯ್ಡ್ಲಿ ಬಾರ್, ಇದು ಎಕ್ಸ್ಪ್ರೆಸ್ಲಿ ಬಾರ್. ಇವೆರಡೂ ಇಲ್ಲದೆ ಹೋಗಿದ್ರೆ ಯಾವುದೇ ವಿಷಯವನ್ನು ಏನು ಮಾಡ್ಬೋದು, ಸಿವಿಲ್ ಕೋರ್ಟ್ ಕೈಗೆ ಎತ್ಕೊಳ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾನೇನು ಮಾಡಿದ್ದೀನಿ ಅಂದರೆ ನಿಮಗೆ ಬಾರ್ ಆಫ್ ಸಿವಿಲ್ ಸೂಟ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಶಾರ್ಟ್ ನೋಟ್ ಪ್ರಶ್ನೆ ಬರ್ತದೆ. ಆದ್ದರಿಂದ ನಾನು ಈ ಒಂದು ವಿಡಿಯೋನ ಸಪ್ರೇಟಾಗಿ ಸ್ಪೆಸಿಫಿಕ್ ಆಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಒಂದಿಷ್ಟು ಹೊಸ ಶಬ್ದಗಳನ್ನು ಯೂಸ್ ಮಾಡಿದೆ. ಏನು ಹೊಸ ಶಬ್ದಗಳನ್ನ ಯೂಸ್ ಮಾಡಿದೆ ಅಂತಂದರೆ, ಸಿ ಐ ಹ್ಯಾವ್ ಯೂಸ್ಡ್ ದ ವರ್ಡ್ ಶೂಟ್. ಅದನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಏನಂದರೆ ಶೂಟ್ ಅಂದರೆ ಇದಕ್ಕೆ ನಾವೇನು ಹೇಳ್ತೀವಿ, ದಾವೆ ಅಂತ ಹೇಳ್ತೀವಿ. ಏನು ದಾವೆ ಅಂದರೆ, ಯಾವುದೋ ಒಂದು ಸಿವಿಲ್ ಕಂಪ್ಲೇಂಟನ್ನು ಕೊಡ್ತೀವಿ ಅಲ್ವಾ, ಅದಕ್ಕೆ ನಾವೇನಂತೀವಿ, ಶೂಟ್ ಅಂತ ಹೇಳ್ತೀವಿ. ಆ ಕೊಡುವಂಥ ಕಂಪ್ಲೇಂಟ್, ನೀವು ಅಪ್ಲಿಕೇಶನ್ ಬರೀತೀರಲ್ಲ, ಆ ಅಪ್ಲಿಕೇಶನ್ಗೆ ಪ್ಲೇಂಟ್ ಅಂತ ಹೇಳ್ತಾರೆ. ಪ್ಲೇಂಟ್. ಈ ಪ್ಲೇಂಟನ್ನು ಹಾಕುವಂಥ ವ್ಯಕ್ತಿಗೆ ಪ್ಲೇಂಟಿಫ್ ಅಂತಾರೆ, ಅರ್ಜಿದಾರ. ಇವನು ಪ್ಲೇಂಟಿಫ್, ಇವನು ಕೇಸ್ ಹಾಕ್ತಾನೆ. ಈ ಹಾಕಿದಂಥ ಈ ಕೇಸ್ಗೆ ನಾವೇನಂತೀವಿ, ಶೂಟ್ ಅಂತೀವಿ. ಶೂಟ್. ಅದಕ್ಕೆ ಏನು ಹೇಳ್ತೀವಿ ನಾವು, ಎ ಗೌರ್ಮೆಂಟ್ ಕ್ಯಾನ್ ಶೂ ಆ್ಯಂಡ್ ಕ್ಯಾನ್ ಬಿ ಶೂಡ್ ಅಂತ. ಶೂ ಅಂದರೆ ದಾವೆ, ಇದನ್ನು ದಾವೆ ಹೂಡ್ತೀವಿ ಅಂತ ನಾವು. ದಾವೆ ಹೂಡ್ತೀವಿ. ಯಾರು? ಅರ್ಜಿದಾರ. ಈ ಅರ್ಜಿದಾರ ಹಾಕುವಂತಹ ಪ್ಲೇಂಟು. ಈ ಪ್ಲೇಂಟ್ನಲ್ಲಿ ನಾವೇನು ಮಾಡ್ತೀವಿ, ಅವರ್ಮೆಂಟ್ಸ್ ಮಾಡಿರ್ತೀವಿ. ಅವರ್ಮೆಂಟ್ಸ್ ಅಂದರೆ ನಮಗೆ ಯಾಕೆ ಹಕ್ಕುಗಳು, ಹೌ ಐ ಆಮ್ ಎಲಿಜಿಬಲ್ ಟು ದ ರೈಟ್. ಹಕ್ಕಿಗೆ ನಾನು ಹೇಗೆ ಬಾಧ್ಯನಾಗಿರ್ತೀನಿ, ನಾನು ಹೇಗೆ ಯೋಗ್ಯನಾಗಿರ್ತೀನಿ ಅನ್ನುವುದನ್ನು ನಾನೇನು ಮಾಡಿರ್ತೀನಿ, ಈ ಒಂದು ಪ್ಲೇಂಟ್ನಲ್ಲಿ ಹೇಳಿರ್ತೀನಿ. ಈ ಇರ್ತಕ್ಕಂಥ ಅವೇರ್ಮೆಂಟನ್ನು ನೋಡಿಬಿಟ್ಟು ಏನಾಗುತ್ತೆ, ಜ್ಯೂರಿಸ್ಡಿಕ್ಷನ್ ಫ್ಯಾಕ್ಟ್ನ ನಿರ್ಧಾರ ಮಾಡ್ತಾರೆ. ನ್ಯಾಯ ವ್ಯಾಪ್ತಿಯ ವಾಸ್ತವವನ್ನು, ಫ್ಯಾಕ್ಟ್ನ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಏನಾದರೂ ತಪ್ಪಾದರೆ ನಿಮ್ಮ ಶೂಟು ಕಂಪ್ಲೀಟ್ಲಿ ಜೀರೋ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪ್ಲೇಂಟ್. ದೆನ್ ಶೂಟ್ ಹಾಕಿದ ಮೇಲೆ ಏನಾಗುತ್ತೆ, ದೆನ್ ನೋಟಿಸ್ ವಿಲ್ ಬಿ ಇಶ್ಯೂಡ್. ನೋಟಿಸ್ ಟು ದ ಪರ್ಸನ್ ಹೂ ಈಸ್ ಕಾಲ್ಡ್ ಡಿಫೆಂಡೆಂಟ್. ನೀವು ಯಾರ ಮೇಲೆ ಕೇಸ್ ಹಾಕಿರ್ತೀರಿ ಅವ್ರಿಗೇನು ಮಾಡ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ. ಅವರಿಗೆ ಡಿಫೆಂಡೆಂಟ್ ಅಂತ ಹೇಳ್ತೀವಿ. ಡಿಫೆಂಡೆಂಟ್ ಏನು ಮಾಡ್ತಾನೆ, ಡಿಫೆಂಡ್ ಮಾಡ್ತಾನೆ. ಅವನು ಡಿಫೆಂಡ್ ಮಾಡುವಂಥ ಇದಕ್ಕೆ ಏನಂತೀವಿ ಅಂದ್ರೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅಂತೀವಿ. ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಷನ್ಸ್. ಈ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಷನ್ಸ್ನ ಅವನು ಕೊಟ್ಟ ಮೇಲೆ ಟ್ರಯಲ್ ನಡೆಯುತ್ತೆ, ವಾದ ವಿವಾದ ನಡೆಯುತ್ತೆ, ಅಡ್ಜುಡಿಕೇಶನ್ ನಡೆಯುತ್ತೆ. ಈ ಅಡ್ಜುಡಿಕೇಶನ್ ನಡೆದ ನಂತರ ಏನಾಗುತ್ತೆ, ಎಲ್ಲ ಮುಗಿದ ಮೇಲೆ ತೀರ್ಮಾನ ಆಗುತ್ತೆ. ಏನು ಬರುತ್ತೆ, ತೀರ್ಮಾನ ಬರುತ್ತೆ. ಆ ತೀರ್ಮಾನಕ್ಕೆ ನಾವೇನಂತೀವಿ ಅಂದರೆ ಜಡ್ಜ್ಮೆಂಟ್ ಅಂತೀವಿ. ಜಡ್ಜ್ಮೆಂಟ್ ಏನು ತೀರ್ಮಾನ ಮಾಡಿದ್ದೀವಿ ಅಂತ. ತೀರ್ಮಾನ ಮಾಡಿದ ಮೇಲೆ ಅಷ್ಟೇ ಆಗೋದಿಲ್ಲ, ಇದಕ್ಕೆ ನಾವೇನು ಮಾಡಬೇಕು, ಇಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಎ ಡಿಕ್ರಿ. ಈ ಡಿಕ್ರಿಯಲ್ಲಿ ಏನು ಹೇಳಲಾಗಿದೆಯೋ ಅದನ್ನು, ಆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಡಿಕ್ರಿಯಲ್ಲಿ ಏನು ಹೇಳಲಾಗಿದೆಯೋ ಆ ಪರಿಹಾರವನ್ನು ಡಿಫೆಂಡೆಂಟು ಪ್ಲೇಂಟಿಫ್ಗೆ ಕೊಡಬೇಕಾಗುತ್ತೆ. ಅದಕ್ಕೆ ಆವಾಗ ಏನಂತೀವಿ ಅಂದ್ರೆ ನಾವು, ಡಿಕ್ರಿ ಯಾರು ಫೇವರೇಬಲ್ ಇರುತ್ತಲ್ವಾ, ಡಿಕ್ರಿ ಯಾರು ಫೇವರಲ್ಲಿರುತ್ತೋ, ಯಾರಿಗೆ ಅನುಕೂಲ ಆಗುತ್ತೋ ಅವ್ರಿಗೆ ನಾವು ಡಿಕ್ರಿ ಹೋಲ್ಡರ್ ಅಂತೀವಿ. ಡಿಕ್ರಿ ಹೋಲ್ಡರ್. ಇದು ಯಾರಿಗೆ ವಿರುದ್ಧವಾಗಿರುತ್ತೋ, ಯಾರು ಪರಿಹಾರವನ್ನು ಕೊಡಬೇಕಾಗುತ್ತೋ ಅವ್ರಿಗೆ ಜಡ್ಜ್ಮೆಂಟ್ ಡೆಟರ್ ಅಂತೀವಿ. ಅವ್ರಿಗೇನಂತೀವಿ ನಾವು, ಜಡ್ಜ್ಮೆಂಟ್ ಡೆಟರ್. ಅಂದರೆ ಅವನೇನು ಮಾಡಬೇಕು, ಈ ಡಿಕ್ರಿಯಲ್ಲಿ ಏನಾಗಿರುತ್ತೆ
ಅಂತಹ ಪರಿಹಾರವನ್ನು ಕೊಡಬೇಕಾಗ್ತದೆ. ಇವೆಲ್ಲ ಶಬ್ದಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಹೋಗ್ತಾ ಹೋಗ್ತಾ ಇದು ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನಿಂದ ನಾನು ಈಗ ಅವುಗಳನ್ನು ಒಂದೊಂದಾಗಿ ಅರ್ಥ ಮಾಡ್ಸಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ ಅವು, ಅದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತಾ ಇವತ್ತಿನ ಇನ್ನೊಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಕಮಿಂಗ್ ವಿತ್ ಇನ್ ಡೀಟೇಲ್ ವಿಡಿಯೋ ಅಬೌಟ್ ಸೆಕ್ಷನ್ 10 ಆಫ್ CPC. ಸೆಕ್ಷನ್ 10 ಆಫ್ CPC ಟಾಕ್ಸ್ ಅಬೌಟ್ ಸಬ್ಜುಡೈಸ್, ರೇಸ್ ಸಬ್ಜುಡೈಸ್ ಅಂತಕ್ಕಂಥ ವಿಷಯದ ಮೇಲೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಸಾಕಷ್ಟು ಜನ ತುಂಬ ಕಾಳಜಿಯಿಂದ ಇಂಟ್ರೆಸ್ಟಿಂದ ನೀವು CPC ವಿಡಿಯೋನ ನೋಡ್ತಾ ಇದ್ದೀರಿ. ಆದರೆ ಸುಮಾರು ವಿದ್ಯಾರ್ಥಿಗಳು ನನಗೆ ಇನ್ನೂ ಅನೇಕ ವಿಷಯಗಳನ್ನ ಮಾಡಿ ಅಂತ ಹೇಳ್ತೀರಿ. ನಾನು 3 ವಿಷಯಗಳನ್ನು ಕನ್ಕರೆಂಟಾಗಿ ಮಾಡ್ತಾ ಇದ್ದೀನಿ. ಈ 3 ವಿಷಯಗಳು ಒಂದೊಂದು ವಿಷಯಗಳು ಮುಗಿಯೋ ತನಕ ಹೊಸ ವಿಷಯವನ್ನು, ಹೊಸ ಸಬ್ಜೆಕ್ಟನ್ನು ನಾನು ತೆಗೆದುಕೊಳ್ಳೋದಕ್ಕೆ ವಾಸ್ತವಿಕವಾಗಿ ಸಾಧ್ಯ ಇಲ್ಲ. ಇನ್ ರಿಯಾಲಿಟಿ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಐ ಹ್ಯಾವ್ ಗಾಟ್ ಮೈ ಓನ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ವಿಷಯದ ಮೇಲೆ ನಿಮ್ಮ ಕುಲಂಕಷವಾದಂತಹ ಸಮೀಕ್ಷೆ ಮಾಡಿ, ಕಮೆಂಟ್ ಮಾಡಿ, ಅದರಿಂದ ಇನ್ನೂ ಈ ಕ್ಲಾಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.